ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. 10 kg ಮಟನ್ ಸಾರು ಮಾಡೋಣ. ತುಂಬಾ ಟೇಸ್ಟಿಯಾಗಿ, ಸ್ವಲ್ಪ ಗಟ್ಟಿಯಾಗಿ, ಇದು ತೆಳುವಾಗಲ್ಲ, ಕೆಂಪು ಆಗಲ್ಲ, ಗಟ್ಟಿಯಾಗಿ ಗ್ರೀನ್ ಕಲರ್ ಸಾರಿದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಮಾಡೋದು ವಿಧಾನ ನೋಡೋಣ. ಇಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ kgಗಿಂತ ಜಾಸ್ತಿ 3/4 kg ಆಯಿಲ್ ಹಾಕ್ಕೊತಾ ಇದ್ದಾರೆ. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾರೆ. 3 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ. ಇದಕ್ಕೆ ಒಂದು 3/4 kg ಈರುಳ್ಳಿ, ಒಂದು 3/4 kg ಟೊಮೊಟೊನು ತೊಗೊಂಡಿದ್ದಾರೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ 3/4 kg ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ. ಇದು ದೊಡ್ಡ ಗ್ಯಾಸ್ ಸ್ಟವ್ ಒಂದು ಫಂಕ್ಷನಲ್ಲಿ ಮಾಡಿರೋ ಅಂಥ ಅಡುಗೆ ಇದು. ಹಾಗಾಗಿ ಈ ಥರ ಬಂದಿದೆ. ಇಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದಾರೆ. ಮಾಡಾದಮೇಲೆ ಇದಕ್ಕೆ ನೋಡಿ, ಇದು ಕೊಬ್ಬರಿ ಪೇಸ್ಟು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಉಪ್ಪು ಎಲ್ಲ ತೊಗೊಂಡಿದ್ದಾರೆ. ಇಲ್ಲಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದಾರೆ. ಸುಮಾರು ಈ ಚೌಟಲ್ಲಿ ಒಂದು 2-3 ಚೌಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ರು. ಹಾಕಿ ಈರುಳ್ಳಿ ಜೊತೆನೇ ಅದನ್ನು ಫ್ರೈ ಮಾಡ್ತಾಯಿದ್ದಾರೆ. ಈಗ ಶುಂಠಿ ಪೇಸ್ಟ್ ಹಾಕ್ತಾರೆ. ಬೆಳ್ಳುಳ್ಳಿ ಪ್ರಮಾಣಕ್ಕಿಂತ ಶುಂಠಿ ಪೇಸ್ಟು ಸ್ವಲ್ಪ ಕಡಿಮೆ ಹಾಕ್ತಾರೆ. ಹಾಗಾಗಿ ಇಲ್ಲಿ 1.5 ಚೌಟಷ್ಟು ಶುಂಠಿ ಪೇಸ್ಟನ್ನು ಹಾಕಿದ್ದಾರೆ. ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಹಾಗೆಯೇ ಟೊಮೊಟೊನೂ ಹಾಕ್ಕೋತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 3/4 kg ಟೊಮೊಟೊ ಹಾಕ್ಕೊಂಡು ಒಂದು ಸೈಡಲ್ಲಿ ಅದು ಫ್ರೈ ಆಗೋಕ್ಕೆ ಬಿಡ್ತಾ ಇದ್ದಾರೆ. ಇದು ದೊಡ್ಡ ಸ್ಟವ್ ಇಟ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡೋದ್ರಿಂದ ಈ ಥರ ಮಾಡ್ತಿದ್ದಾರೆ. ಒಂದು ಒಳ್ಳೆ ಐಡಿಯಾ ಅಲ್ವಾ ಫ್ರೆಂಡ್ಸ್? ಈ ಥರ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅರ್ಧ ಭಾಗದಲ್ಲಿ ಇದನ್ನು ಚೆನ್ನಾಗಿ ಒಂದು ಕಡೆ ಫ್ರೈ ಮಾಡ್ಕೊತಾ ಇದ್ದಾರೆ. ಆ ಕಡೆನೇ ಟೊಮೊಟೊನೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾಯಿದ್ದಾರೆ. ಈ ಟೊಮೊಟೊ ಇನ್ನು ಸ್ವಲ್ಪ ಬೇಕನ್ನಿಸ್ತು ಅಂತ ಇನ್ನು ಸ್ವಲ್ಪ ಟೊಮೊಟೊ ಹಾಕಿದ್ರು. ಹಾಕಿ ಎರಡೂ ಕಡೆ ಫ್ರೈ ಮಾಡ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿದ್ದಾರೆ ಚೆನ್ನಾಗೆ ಟೊಮೊಟೊ ಈರುಳ್ಳಿನ. ಫ್ರೈ ಆದಮೇಲೆ ನೋಡಿ, ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟು ಸುಮಾರು ಒಂದು 1/4 kgಗಿಂತ ಜಾಸ್ತಿ ಇದೆ. ಸ್ವಲ್ಪ ಖಾರ ಕಡಿಮೆ ಇರೋದಾದರೆ ಒಂದು ಅರ್ಧ kg ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದಾರೆ. ಇಲ್ಲಿ ಖಾರ ನೀವು ಕಡಿಮೆ ತಿನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಚೆನ್ನಾಗಿ ಅದನ್ನು ನೈಸಾಗಿ ಪೇಸ್ಟ್ ಮಾಡಿರೋದನ್ನು ಇದಕ್ಕೆ ಹಾಕ್ಕೊಂಡು ಈ ಫ್ರೈ ಮಾಡ್ತಿದ್ದಾರೆ ಚೆನ್ನಾಗಿ. ಇಲ್ಲಿ ಒಂದು 10 kg ಮಟನ್ ಇದೆ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಾರೆ. ಮತ್ತು ಇದು ಲಿವರು, ಮಟನ್ ಲಿವರ್ನ ಬೇರೆ ಫ್ರೈ ಮಾಡ್ತಾರೆ. ಈಗ ಚೆನ್ನಾಗಿ ಫ್ರೈ ಆಗಿರೋವಂಥ ಮಸಾಲೆಗೆ ಈ ಚೆನ್ನಾಗಿ ತೊಳೆದಿಟ್ಟಿರೋವಂಥ ಮಟನ್ ಪೀಸಸ್ನ ಹಾಕ್ಕೋತಾ ಇದ್ದಾರೆ. ನೋಡಿ, ಈ ಥರ ಚೆನ್ನಾಗಿ ತೊಳೆದು ನೀರು ಬಸ್ತು ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದಕ್ಕೆ ಎಲ್ಲನೂ ಹಿಡಿಯುತ್ತೆ ಮಟನ್ಗೆ. ಮಟನ್ ಟೇಸ್ಟೂ ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡೋದ್ರಿಂದ. ಚೆನ್ನಾಗಿ ಇದನ್ನು ನೋಡಿ ಆ ಪೇಸ್ಟಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಇದನ್ನು ತಿರುಗಿಸ್ಕೊಂಡು ಹೈ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಮಟನಲ್ಲಿ ನೀರು ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಸುಮಾರು ಒಂದು 10 ನಿಮಿಷಗಳ ಕಾಲ ತಿರುಗಿಸ್ತಾನೇ ಇದ್ದಾರೆ ಅದನ್ನು. ಇಲ್ಲಾಂದರೆ ಅದು ತಳ ಹಿಡಿಯತ್ತೆ. ದೊಡ್ಡ ಸ್ಟವ್ ಆಗಿರೋದ್ರಿಂದ ಹೈ ಫ್ಲೇಮ್ ಇರುತ್ತೆ. ಹಾಗಾಗಿ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ತಿರುಗಿಸ್ತಾನೇ ಇದ್ದಾರೆ. ಮತ್ತು ಈಗ ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪು ಸುಮಾರು 10 kg ಮಟನ್ಗೆ ಒಂದು 5ರಿಂದ 6 ಹಿಡಿನ ಅಳತೆ ಮಾಡಿ ಹಾಕ್ತಾಯಿದ್ದಾರೆ. ಒಳ ಹಿಡೀಲಿ 6 ಹಿಡಿ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ. ಹಾಗಾಗಿ ಹಾಕ್ತಿದ್ದಾರೆ. ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾರೆ ಅವರು ಚೆನ್ನಾಗೆ. ನೋಡಿ, ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ತಾಯಿದ್ದಾರೆ. ಹೈ ಫ್ಲೇಮಲ್ಲೇ ಇದೆ ಇದು ಸ್ಟವ್ ಈಗ. ಹಾಗೆಯೇ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡೋಣ. ಫಂಕ್ಷನ್ಗಳಲ್ಲೆಲ್ಲ ತುಂಬಾ ಚೆನ್ನಾಗೇ ಮಾಡ್ತಾರೆ ಇವರು ಅಡುಗೆನೇ. ಒಳ್ಳೆ ಕುಕ್ಕು ಇವರು. ನಮ್ಮ ಸಿಸ್ಟರೇ ಇವರು, ಕಸಿನ್ ಸಿಸ್ಟರು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದಾರೆ. ನೋಡಿ, ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ನೀರು ಚಿಮ್ಕಿಸ್ಕೊತಾ ಇದ್ದಾರೆ. ಇದು ತಳ ಹಿಡಿಬಾರ್ದು ಅಂತ ಇದಕ್ಕೆ ನೀರು ಚಿಮ್ಕಿಸಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಅರ್ಧ ಜಗ್ಗಷ್ಟು ನೀರನ್ನು ಚಿಮ್ಕಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿ ಅರಿಶಿನ ಪುಡಿ ಹಾಕ್ತಿದ್ದಾರೆ. ಒಂದು 3ರಿಂದ 4 ಸ್ಪೂನ್ ಅನಿಸುತ್ತೆ ಅಂದಾಜು ಮೇಲೆ ಹಾಕ್ತಾಯಿದ್ದಾರೆ ಅವರು. ಹಾಕ್ಕೊಂಡು ಅರಿಶಿನೂ ಹಾಕಿ ಮಿಕ್ಸ್ ಮಾಡ್ತಾರೆ ಚೆನ್ನಾಗೆ. ಇಲ್ಲಿ ಕೊತ್ತಂಬರಿ ಪುಡಿನೂ ಹಾಕ್ತಾಯಿದ್ದಾರೆ. ಸುಮಾರು ಇದೂ 6ರಿಂದ 7 ಹಿಡಿಯೋಷ್ಟು ಕೊತ್ತಂಬರಿ ಪುಡಿನ ಅಳತೆ ಮಾಡಿ ಹಿಡಿಯಲ್ಲಿ ಹಾಕ್ತಾಯಿದ್ದಾರೆ. ಈ 10 kg ಮಟನ್ಗೆ ಇಷ್ಟು ಸಾಕಾಗತ್ತೆ. ಇದನ್ನು ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ತಾರೆ ಒಂದು ಸರಿ ಮತ್ತೆ. ನೋಡಿ, ಈಗ ಮಟನ್ನು ನೀರು ಬಿಟ್ಟಿದೆ ಚೆನ್ನಾಗೆ. ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈ ಕೊತ್ತಂಬರಿ ಪುಡಿನ ಹಾಕ್ಕೋಬೇಕು. ಮೊದಲೇ ಹಾಕ್ಬಿಟ್ರೆ ತಳ ಹಿಡಿಯುತ್ತೆ, ಟೇಸ್ಟು ಚೆನ್ನಾಗಾಗೋದಿಲ್ಲ.
ಇದಕ್ಕೆ ಈಗ ಕೊಬ್ಬರಿ ಪೇಸ್ಟನ್ನು ಹಾಕ್ತಾಯಿದ್ದಾರೆ. ಸುಮಾರು 1/4 kg ಅಷ್ಟು ಕೊಬ್ಬರಿಗೆ ಚಕ್ಕೆ, ಲವಂಗ, ಮೆಣಸನ್ನು 3 ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ರುಬ್ಬಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಈ ಪೇಸ್ಟನ್ನು ಈಗ ಹಾಕ್ತಿದ್ದಾರೆ. 1/4 kg ಕೊಬ್ಬರಿ ಪೇಸ್ಟ್ ಇದು. ಇದರಲ್ಲೇ ಮೆಣಸು ಮತ್ತು ಚಕ್ಕೆ, ಲವಂಗ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿದ್ದಾರೆ ಅವರು. ನೋಡಿ 1/4 kg ಅಷ್ಟಿದೆ ಕೊಬ್ಬರಿ, ಅಷ್ಟನ್ನು ಹಾಕ್ತಾಯಿದ್ದಾರೆ. ನೀವು ಬೇಕಿದ್ರೆ ಹಸಿ ಕಾಯಿ ತುರಿ ಆದರೂ ರುಬ್ಬಿ ಹಾಕ್ಬೋದು. ಈ ಥರ ಕೊಬ್ಬರಿ ಹಾಕಿದ್ರೆ ಟೇಸ್ಟು ಬೇರೆ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ಈಗ 3/4% ಅಷ್ಟು ಬೆಂದಿದೆ ಮಟನ್ನು. ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದಾರೆ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಮಟನ್ ಕರಿ ಟೇಸ್ಟಿಯಾಗಿ ಬರುತ್ತೆ. ಹಾಕಿ ನೋಡಿ, ಒಂದು ಸರಿ ಟ್ರೈ ಮಾಡಿ. ಈಗ ನೋಡಿ 3/4% ಅಷ್ಟು ಬೆಂದಿದೆ ಈಗ ಮಟನ್ನು, ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಬೆಂದಿದೆ ಮತ್ತು ನೀರು ಹಾಕಿಲ್ಲ. ಇಲ್ಲಿ ಲಿವರ್ನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಮಟನ್ ಬೇಯೋ ಅಷ್ಟರಲ್ಲಿ ಈ ಕಡೆ ಮಟನ್ ಲಿವರ್ನ ಫ್ರೈ ಮಾಡ್ತಾಯಿದ್ದಾರೆ ಅವರು. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಆಯಿಲ್ಗೆ ಮೆಂತ್ಯ ಸೊಪ್ಪು, ಇದಕ್ಕೂ 1 ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮೆಂತ್ಯ ಸೊಪ್ಪು ಫ್ರೈ ಮಾಡ್ತಿದ್ದಾರೆ ಚೆನ್ನಾಗೆ. ಫ್ರೈ ಆದಮೇಲೆ ಸುಮಾರು 3 ರಿಂದ 4 ಹಿಡಿಯೋಷ್ಟು ಈರುಳ್ಳಿ ಹಾಕ್ಕೊಂಡು ಇದಕ್ಕೇ ಫ್ರೈ ಮಾಡ್ಕೊತಾ ಇದ್ದಾರೆ ಅವರು. ಇದು ಮಟನ್ ಲಿವರ್ ಫ್ರೈಗೋಸ್ಕರ ಮಾಡ್ತಾಯಿದ್ದಾರೆ. ಬೇರೆ ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಅದರಲ್ಲಿ ಮಾಡ್ತಿದ್ದಾರೆ. ಈ ಥರ ಬಾಣಲಿ ಐರನ್ ಕಡಾಯಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಫ್ರೈಗಳು. ಹಾಗಾಗಿ ಬಾಣಲಿಲಿ ಮಾಡ್ತಿದ್ದಾರೆ. ಇದು ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ ಅವರು. ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ತಾರೆ ಆಯಿಲಲ್ಲಿ ಈರುಳ್ಳಿನ. ಲಿವರ್ ಫ್ರೈ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು, ಟೇಸ್ಟಿಯಾಗಿ ಮಾಡ್ತಾರೆ. ಇದಕ್ಕೂ ಸೈಡಲ್ಲಿ ಮತ್ತೆ ಒಂದು 5 ಹಿಡಿಯೋಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ ಅವರು. ಟೊಮೊಟೊ ಹಾಕ್ಕೊಂಡು ಆ ಸೈಡಲ್ಲಿ ಟೊಮೊಟೊ ಫ್ರೈ ಮಾಡ್ತಾರೆ, ಈ ಕಡೆ ಸೈಡಲ್ಲಿ ಈರುಳ್ಳಿನೂ ಫ್ರೈ ಮಾಡ್ತಾರೆ. ಒಂದು ಒಳ್ಳೆ ಐಡಿಯಾ ಮಾಡ್ತಾರೆ ಇವರು, ದೊಡ್ಡ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಚೆನ್ನಾಗಿ ಇದನ್ನು ಟೊಮೊಟೊ ಈರುಳ್ಳಿ ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದಾರೆ. ಸುಮಾರು ಒಂದು 10 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ತಾರೆ ಅವರು. ಈರುಳ್ಳಿ ಚೆನ್ನಾಗೆ ಫ್ರೈ ಆದರೆ ಲಿವರ್ ಫ್ರೈ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಈಗ ಈ ಮಟನ್ ಲಿವರನ್ನು ಹಾಕೋತಾರೆ. ಅದಕ್ಕೆ ಹಾಕೋದು ಸ್ವಲ್ಪ ಸ್ಕಿಪ್ ಆಗಿದೆ ನೋಡಿ. ಮಟನ್ ಲಿವರ್ ಹಾಕ್ಕೊಂಡು ಇದರಲ್ಲಿ ಫ್ಯಾಟ್ ಇರುತ್ತಲ್ಲ, ಆ ಫ್ಯಾಟನ್ನು ಅದಕ್ಕೆ ಹಾಕ್ತಾಯಿದ್ದಾರೆ. ಈ ಫ್ರೈಗೆ ಫ್ಯಾಟ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತಂತೆ, ಹಾಗಾಗಿ ಹಾಕಿದ್ದಾರೆ. ಚೆನ್ನಾಗಿ ಇದನ್ನು ಮತ್ತೆ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ ಇವ್ರದನ್ನು. ಮಟನ್ ಲಿವರ್ ಫ್ರೈ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿದ್ದಾರೆ. ಹಾಕಿ ಇದನ್ನಕ್ಕೆ ನೋಡಿ, ಇದು ಶುಂಠಿ ಪೇಸ್ಟು, ಈ ಕಡೆ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಎಲ್ಲನೂ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊತಾರೆ. ಈ ಲಿವರು ಬೇಗ ಬೇಯೋದ್ರಿಂದ ಇದಕ್ಕೆ ಮೇಲೆ ಎಲ್ಲ ಒಂದೇ ಸರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾರೆ. ಉಪ್ಪು, ಮೆಣಸಿನ ಪುಡಿ ಇದಕ್ಕೆ ಹಾಕಿದ್ದಾರೆ. ಇದಕ್ಕೆ ಪೆಪ್ಪರ್ ಪುಡಿ, ಕೊತ್ತಂಬರಿ ಪುಡಿ ಹಾಕಿದ್ದಾರೆ, ಸ್ಕಿಪ್ ಆಗಿದೆ ನೋಡಿ. ಈ ಥರ ತಿರುಗಿಸ್ತಾ ಇದ್ದಾರೆ. ಇದಕ್ಕೂ ಮತ್ತೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಇದು ರೆಡಿ ಆಯಿತು. ಈಗ ಈ ಕಡೆ ಮಟನ್ ಸಾರು ಹೇಗಾಗಿದೆ ನೋಡೋಣ. ಒಂದು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಇಟ್ಟಿದ್ವಿ, ಚೆನ್ನಾಗಿ ಬೆಂದಿದೆ ಈಗ ಮಟನ್ನು. ರೆಡಿ ಆಯಿತು ಮಟನ್ ಕರಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್